ಸೊ ಹಲೋ ಬೈ ಫ್ಯಾಮಿಲಿ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು, ನಿಮ್ಮ ಪ್ರೀತಿಯ ಪಾಪುಮ, ನಿಮ್ಮ ಪ್ರೀತಿಯ ಲಿಯೋ ಪಾಪುಮ. ಬಿಕಾಸ್ ಲಿಯೋ ನೀನು ಹುಷಾರಿತ್ತಲ್ಲ, ನಮ್ಮ ಪಕ್ಕನೇ ಜ್ವರ ಬಂದಿದೆ. ನನ್ನ ಕೈ ಮೇಲೆ ಹೆಂಗೆ ಮಲಗಿಲ್ಲ ಗೊತ್ತಾ ಲಿಯೋ, ನಿನ್ನೆ ಮುದ್ದು ಮಲಿಯೋ ಇಂಜೆಕ್ಷನ್ ಕೊಡ್ಸೋದಲ್ಲ, ಅದಕ್ಕೆ ಅನ್ಸುತ್ತೆ ಗೈಸ್. ಗೈಸ್ ಇವತ್ತಿನ ಡೇ ಒಬ್ರಿಗೆ ಗಾಯ್ಸ್, ಇವತ್ತಿನ ಡೇ ಒಬ್ರಿಗೆ ಸೊ ಗೈಸ್ ಬನ್ನಿ, ಸ್ವಲ್ಪ ರೀಲ್ಸ್ ಅಪ್ಲೋಡ್ ಮಾಡಬೇಕು. ಅದು ಟ್ಯಾಬಲ್ ಇದೆ ನೋಡಿ ಗೈಸ್. ಲಕ್ಷ್ಮೀ ಹಾಯ್ ಮಾಡೋ ಹಾಯ್ ಗಾಯ್ಸ್. ಮುಖ ತೋರಿಸಲ್ಲ ಏನು ಕಲ್ತ್ಬಿಟ್ಟಂಗೆ ಗೊತ್ತಾ ಗೈಸ್ ಇವನು. ಫೋಟೋ ನೋಡಿ ಗೈಸ್. ಅಮ್ಮ ಟಿಫನ್, ಏನೋ ಟಿಫನು ಉಪ್ಪಿಟ್ಟು ಗೈಸ್. ವೆಜಿಟೇಬಲ್ ಉಪ್ಪಿಟ್ಟು. ಏನೋ ಆರ್ಡರ್ ಮಾಡಿದ್ಲು, ಪಾರ್ಸಲ್ ಬಂದಿದ್ದೆ. ಅದನ್ನು ಅನ್ಬಾಕ್ಸ್ ಮಾಡೋಣ. ಯಾರು ಅನ್ಬಾಕ್ಸ್ ಮಾಡೋದು? ನೀನು 969 ಅಡ್ರೆಸ್ಸು ಚೇಂಜ್ ಆಗಿಬಿಟ್ಟಿದೆ. ಥ್ಯಾಂಕ್ಸ್ ಬ್ರೋ. ಪಾಪ ಅವ್ರು ಮತ್ತೆ ಇಲ್ಲಿಗೆ ತಂದು ಕೊಟ್ಟರು. ಇನ್ನೊಬ್ರು ಅವರು ನಾವು ಅಲ್ಲಿಗೆ ಹೋಗಿ ಇಸ್ಕೊಬಂದ್ವಿ ಅವತ್ತು. ಬಾ ಐ ಕೊಡೋಣ, ಅನ್ಬಾಕ್ಸ್ ಮಾಡ್ತೀನಿ ನಾನು. ಚೇಂಜ್ ಇಸ್ಕೊಂಬ, ಚೇಂಜ್ ಆಗ್ಬಿಟ್ಟು ಬರ್ತಾಳೆ. ಥ್ಯಾಂಕ್ಸ್ ಬ್ರೋ. ನೋಡಿ ಈಗ ಅನ್ಬಾಕ್ಸ್ ಮಾಡ್ತಿರೋದು. ಅವ್ಳಿಗೆ ಏನಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಯಾರು ಫಸ್ಟ್ ಕಮೆಂಟ್ ಮಾಡಿರಿ ನೋಡೋಣ. ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಮಾಡಿ ಬೋರ್ ಆಗಿತ್ತು ಅಂತ ಸಾವನದಲ್ಲಿ ಮಾಡಿರೋದು. ನೋಡಿ ಗೆಸ್, ಇದು ಬರ್ಡೇಗೆ. ಆದರೆ ಪ್ಯಾಕೇಜಿಂಗ್ಸ್ ಚೆನ್ನಾಗಿಲ್ಲ ಇದರಲ್ಲಿ ಅಲ್ವಾ? ಹೆಂಗೆ ಬೇಕು ಇಲ್ಲ, ಈ ಐಟಮ್ ಇನ್ನೂ ಯೂಸ್ ಮಾಡ್ತಾರೆ. ಬಾಕ್ಸಲ್ಲೆಲ್ಲ ಹಾಕ್ಕೊಡ್ಬೇಕು. ಎಲ್ಲ ಕ್ಲಿಯರ್ ಇದ್ದೀನಿ. ಯಾವ ಫಸಲು ಬರೋಂಗಿಲ್ಲ. ಇವಳು ಬರ್ಡೇ ಶಾಪಿಂಗ್ ಎಲ್ಲ ಮುಗೀತು ಇಲ್ಲಿಗೇನೆ. ಬಟ್ ಡ್ರೆಸ್ಸು ಗೀಸು ಎಲ್ಲ ಬಂತು. ನಾನು ಹೀಲ್ಸ್ ಒಂದು ಕೊಡಿಸ್ಬಿಟ್ರೆ ಮುಗೀತು ಗೈಸಿ. ಶಾಪಿಂಗ್ ಎಲ್ಲ ಮುಗೀತು. ಅವಳು ಏನೇನು ಎಲ್ಲ ಬಂದಾಯಿತು. ಅಮ್ಮ ಇದು ಬೇಕಮ್ಮ ನಿನ್ನ ಕೈಗೆ? ಯಾಕಮ್ಮ ಇದು ಕೈಗೆ ಹಾಕಿದ್ರು ಚೆನ್ನಾಗಿರುತ್ತೆ. ಪಾತ್ರೆ ಉಜ್ಕೊಂಡು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಕೈಗೆ ಸೊಂಟದ್ದಿದು ಸಕ್ಕ ಇದಲ್ಲಮ್ಮ. ಒಂದೇ ಇರೋದಲ್ಲಿ ಇವೆಲ್ಲ ಏನಂತಾರೆ? ಸಖತ್ತಾಗಿ ಐತೆ ಅಂದೆ. ಸೂಪರ್ ಆಗೈತೆ ಅನ್ಬೇಕು. ಓ ಸೂಪರ್ ಆಗೈತೆ. ಸೊಪ್ಪು ಯಾವ ಸೊಪ್ಪು? ಕಿತ್ತೋಗಿರಪ್ಪ. ರಿಟರ್ನ್ ಮಾಡು. ಇದೇನಿದು? ಕೈ ಹಾಕೊಳ್ಳೋ ರಿಂಗು. ಇದೇನಿದು? ಆ ಡ್ರೆಸ್ಸಿಗೆ ಚೆನ್ನಾಗಿ ಕಾಣುತ್ತೆ ತಾನೆ. ಆ ಡ್ರೆಸ್ಗೆ ಅಂತಲ್ಲ, ಎಲ್ಲದಕ್ಕೂ ಇದು ಮೇಂಟೈನ್ ಮಾಡ್ಕೊ. ಈಗ ಗೈ ಸಕ್ಕದ ಕೊಡಿಲಿ ಆಯ್ತಲ್ಲಮ್ಮ. ಫುಲ್ ಬರ್ಡೇ ಮಿಂಚೆ ಹಾಕದೆ. ಬರ್ಡೇ ಮಿಂಚದೆ. ಫುಲ್ ಮಿಂಚದೆ. ಈಗ ಆ ಡ್ರೆಸ್ಸಿಗೆ ಹಾಕಬೇಕಣ್ಣಮ್ಮ, ಬಾಡಿಕನ್ ಡ್ರೆಸ್ಸಿಗೆ ಸಕ್ಕದಾಗಿದೆ. ಓಯ್ ಬಟ್ ಇಷ್ಟೊಂದು ಹಾಕೋ ಬರ್ಪಮ್ಮ. ಈ ತರದ್ ಗೋಲ್ಡ್ ಕೊಡ್ಸಿದ್ರೆ ನೀನು ಕೊಡಿಸ್ತೀನಿ. ಟೈಮ್ ಬರುತ್ತೆ ಗೈಸ್. ಕೊಡ್ಸೋಣ. ಈಗ ಚಿನ್ನ ರೇಟ್ ಕಮ್ಮಿ ಆಗೈತೆ ಅಂತ ಹೇಳ್ತು. ಫುಲ್ ಕಮ್ಮಿ ಆಗೈತಂತೆ. ಏನೊಂದು 500 ರೂಪಾಯಿ ಕಮ್ಮಿ ಐತೆ. ಇದೇನಿದು ನೋಡಿ ಫಸ್ಟು ಗೈಸ್. ನೋಡಿ ಗೈಸ್, ಕೈ ಚೆನ್ನಾಗಿ ವ್ಯೂ. ಎಲ್ಲ ಕೈ ಹಾಕೊಂಡ್ರೆ ಎಲ್ಲ ಡಿಸೈನು ಚೆನ್ನಾಗಿದೆ ಅಂತ. ನೈಸ್. ಇದನ್ನೆಲ್ಲ ವ್ಲಾಗ್ ಮಾಡಬೇಕು ನೀನು ಮಿನಿ ವ್ಲಾಗಲ್ಲಿ. ಇದ್ರೆ ನೀನು ಮಿನಿ ವ್ಲಾಗಲ್ಲಿ ವ್ಲಾಗ್ ಮಾಡಬೇಕು. ಅವನ ಕೈಗೆ ಹೋಗ್ಬೇಕಂತೆ, ಕೈಗೆ. ವಾವ್ ಕ್ರೇಜಿ. ಆ ಡ್ರೆಸ್ಸಿ ಚೆನ್ನಾಗಿ ಕಾಣುತ್ತೆ. ಗೈಸಿದ್ ಕತ್ತಿಗಂತೆ ಗೈಸಿದ್ದು. ನನ್ನ ಕೈಗೆ ಅನ್ಕೊಂಡ್ಬಿಟ್ಟಿದ್ದೆ. ಚೆನ್ನಾಗಿದೆ ಗೈಸ್. ಇದನ್ನ ಅವರು ಸವಾನದಲ್ಲಿ ಬುಕ್ ಮಾಡೋದು. ಪ್ರಮೋಷನ್ ಅಲ್ಲ, ಬಟ್ ಬೆಸ್ಟ್ ಕ್ವಾಲಿಟಿ. ನೈಸ್ ಗೈಸ್. ಇಯರಿಂಗ್ಸ್ ನೋಡಿ. ಇಯರಿಂಗ್ಸ್ ಆಗೋದಿದೆ. ಇದು ಕತ್ತಿನ ನೋಡಿ. ಕತ್ತಿ ನೋಡಮ್ಮ. ಟಿಫನ್ ಮಾಡುವ. DOP ಇವತ್ತು ಮುದ್ದು ಉದಾಯ ಮಾಡಿ ಮುದ್ದು ಬರಬಹುದು ಗೈಸ್. ಎಲ್ಲೇ ಪಟ್ಟಣ ಫೋನ್ ಮಾಡ್ರು ನಮ್ಮ ಮುದ್ದು ಗೈಸ್. ಅವ್ನು ಸಪೋಟ ಬಂದ್ಬಿಡ್ತಾನೆ. ಏನು ಮುದ್ದು ಸಮಾಚಾರ ಹೇಳಬೇಕು. ಬಸ್ಸಿಗೆ ಹೊರಡುವ ಮನೆ ಗೈಸ್. ಇವಾಗ ರೆಡಿ ಆಗಬೇಕು. ಕಾಸ್ಟ್ಯೂಮ್ ಎಲ್ಲ ರೆಡಿ ಹಾಕೊಂಡು. ಮುದ್ದು ಲೊಕೇಶನ್ನು ಇದು ಫುಲ್ ಚೇಂಜ್, ಫುಲ್ ಡ್ರೆಸ್ ಸೆನ್ಸ್. ಮುದ್ದೆ ಎಲ್ಲ ಲವ್ ಮಾಡ್ಲಾ ಮುದ್ದು ನೀನು? ತಿರುಗುವಲ್ಲಿ ಕಡೆ ಗೈಸ್ ಶೈ ಆಗ್ತಾನೆ ಗೈಸ್. ಅವನು ದುಡ್ಗೆ ಎಷ್ಟು ಪ್ಲ್ಯಾನ್ ಮಾಡ್ತಿದ್ದೀವಿ. ಕಾಸ್ಟ್ಯೂಮ್ ಸೆಟ್ಟೇ ಆಗ್ತಾಯಿಲ್ಲ. ಎಲ್ಲ ಕಾಸ್ಟ್ಯೂಮ್ ಓಪನ್ ಮಾಡ್ತಾಳೆ ಅಮ್ಮ. ಹೆಲ್ಪ್ ಮಾಡ್ತಿದ್ದಕ್ಕೆ ಥ್ಯಾಂಕ್ಸ್ ಬಗೆಯವರೇ. ಮನೆಗೆ ಸಿಗೋದಿಲ್ಲ, ನೀಟಾಗಿ ಹೆಲ್ಪ್ ಮಾಡಿದೋಣ. ನಾನು ರೆಡಿ ಆದ. ಔಟ್ಫಿಟ್ ನನಗೆ ಗೈಸ್. ಔಟ್ಫಿಟ್ ಬರುತ್ತೆ ನೋಡಿ. ಇವತ್ತು ಈವ್ನಿಂಗ್ ಇಲ್ಲ, ನಾಳೆ ಮಾರ್ನಿಂಗ್ ಬರುತ್ತೆ. ಆಗ್ತಿಲ್ಲ ಡ್ರೆಸ್ಸು ಬೇರೆ ತರಬೇಕು. ಈಗ
ಇದಕ್ಕೆ 40,000 ರೂಪಾಯಿ ಅಂತ ಇದಕ್ಕೆ ಎರಡಕ್ಕೆ ಮನೆಗೆ ಸಿಗೋಣ. ಲೊಕೇಶನಿಗೆ ಬಂದ್ವಿ. ಇಲ್ಲಿ ನೋಡ್ರೆ ಫುಲ್ ಕೆಸರಾಗ್ಬಿಟ್ಟೈತೆ. ಸೊ ಲೊಕೇಶನ್ ಚೇಂಜ್ ಮಾಡಬೇಕು. ಮುಗೀತು ನೋಡಿ, ಸ್ಲಿಪ್ಪರ್ ಒಂದು ಕಡೆ. ಅಪ್ಪ ಇದನ್ನು ಸೇಫಾಗಿ ಮಡಿಕೋಬೇಕಿಲ್ಲ, ನಮ್ಮ ಮನೆಯಿಂದ ಬಿಡೋದು ಆಮೇಲೆ. ಬನ್ನಿ ಇವಾಗ ಶೂಟ್ ಮುಗೀತು. ಸೊ ಈಗ ಹೊರಟಿದ್ದೀವಿ. ಇಲ್ಲಿ ಪಾಪಮ್ಮ ಹೊರಡ್ತಿದೆ, ಮೊದಲು ಇಲ್ಲೇ ಹೋಗ್ತಾವನೆ. ಬನ್ನಿ ಲೆಟ್ಸ್ ಗೋ. ಈಗ ಮನೆಗೆ ಹೋಗಿ ಊಟ ಮಾಡಿ, ಮತ್ತು ಪಾಪಮ್ಮ ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ಲ, ಇವತ್ತು ಗೊತ್ತಿರುತ್ತೆ ಅವಳಿಗೆ ಸರ್ಪ್ರೈಸ್. ಇನ್ನೇನು ಈ ಮಂತಲ್ಲಿ ಸರ್ಪ್ರೈಸ್ ಅಂತ ಹೇಳಂಗೆ ಇಲ್ಲ ಅವಳಿಗೆ. ಬಟ್ ಯಾವ ಥರ ಸರ್ಪ್ರೈಸ್ ಕೊಡ್ತೀನಿ ಅವಳಿಗೆ ಡಿಫ್ರೆನ್ಸ್ ಆಗಿರುತ್ತೆ. ಎರಡು ನಾರ್ಮಲಾಗಿ ಕೊಟ್ಟಿದ್ದೀನಿ. ಇದ್ರಲ್ಲಿ ತುಂಬ ದಿನ ಕೇಳಿದ್ಲು. ಲೆಟ್ಸ್ ಗೋ. ಹುಡುಗ ಸಿಗೋದ್ರೆ ಹಿಂಗೆ ಕ್ರೇಜಿ ಆಗಿದೆ. ಯಾವ ಹುಡುಗಿ ಇದ್ರೊಳಗೆ ಗೊತ್ತಿಲ್ಲ ಗೈಸ್. ಯಾವ 24 ಗಂಟೆ ಬ್ಯುಸಿ ಆಗಿರ್ತಾನೆ. ಯಾರೋ ಅದು ನಮ್ಮ ಅಣ್ಣ ಬೈ. ಅಣ್ಣ ಅದು. ಬನ್ನಿ ಗೈಸ್, ಸ್ವಲ್ಪ ಒಂದು ಮೀಟಿಂಗ್ ಇತ್ತು. ಇಲ್ಲಿ ನಮ್ಮ ಆಕಾಶ್ ಚಂದ್ರ ಕರ್ದ, ಅದು ಎಲ್ಗೂ ಹೋದ. ಲೆಟ್ಸ್ ಗೋ. ಪ್ರಾಕ್ಟೀಸ್ ನಡೀತಿದ್ದೆ ಕ್ಲಾಸ್ದು. ಅಯ್ಯೋ ಹಿಂಗೆ ಮುಗಿಸ್ಕೊಂಡು ಈಗ ನೋಡಿ ಎಲ್ಲಿ ಸ್ನ್ಯಾಪ್ ಹಾಕದ ನಾನು. ನನಗೆ ನಾನು ಬೆಳಗ್ಗೆಯಿಂದ ಒಂದು ರೀಲ್ಸ್ ಶೂಟ್ ಮಾಡಿದ್ವಿ ಕಷ್ಟಪಟ್ಟು. ನೋಡೋರು ಅಯ್ಯೋ ಕಾಪರೇಟ್ ಬರುತ್ತೆ. ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀವಿ. ಈಗ ನಡ್ಕೊಂಡು ಹೋಗ್ತಿದ್ವಿ. ಕ್ಲಾಸ್ ಮುಗೀತು. ಮತ್ತು ಎಲ್ಗೋ ಹೋದ. ಮುಗಿಸ್ಕೊಡುವ ಜ್ಯೂಸ್ ಬೇಕು ಅಂತ ಅಂದು ನನಗೆ ಜ್ಯೂಸ್ ತೊಗೊಂಡು ಹೋಗುವ. ಅವ್ನು ಮುದ್ದು ಯಾರು ಬುಕ್ ಬರೋಕ್ಕೆ ಅಂತ ಬೈತಾನೋ ಅದ, ಅವನಿನ್ನೂ ಬರಲಿಲ್ಲ. ಈಗ ಅದು ಮುಗಿಸ್ಕೊಂಡು ಇವಳು ಸರ್ಪ್ರೈಸ್ ಕೂಡ ಕರ್ಕೊಂಡು ಹೋಗಬೇಕು. ಬೆಳಗ್ಗೆಯಿಂದ ಒಂದು ವೀಡಿಯೋ ಮಾಡಿದ್ವಿ, ರೀಲ್ಸ್ ಕಷ್ಟಪಟ್ಟು ವೀಡಿಯೋ ಮಾಡಿದ್ವಿ. ಅದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟೇ ಆಗ್ತಿಲ್ಲ. ಏನೋ ಕಾಪರೇಟ್ ಕ್ಲೇಮು. ಯೂಟ್ಯೂಬಲ್ಲಿ ಅಪ್ಲೋಡ್ ಆಯಿತು, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗಲ್ಲ. ಇನ್ಸ್ಟಾಗ್ರಾಮ್ ಅಪ್ಲೋಡ್ ಯೂಟ್ಯೂಬ್ ಅಪ್ಲೋಡ್ ಆಗಲ್ಲ. ಸೊ ಸೈಕ್ ಆಗಿಬಿಟ್ಟಿದೆ. ಬನ್ನಿ ಇವಾಗ ನೆಕ್ಸ್ಟ್ ಏನು ಪ್ಲಾನ್ ನೋಡುವ. ಕುಡಿತೀವಿ. ಈ ಥರ ನಡ್ಕೊಂಡು ಹೋಗಿ ತುಂಬ ದಿನ ಆಗಿದಲ್ಲ ಅಮ್ಮ. ಈಗ ನಡ್ಕೊಂಡು ಹೋಗಿ ತುಂಬ ದಿನ ಆಗಿತ್ತು. ನಡ್ಕೊಂಡು ಹೋಗಿ ಇವತ್ತು ಬೆಳಿಗ್ಗೆ ಯೂಸ್ ಮಾಡ್ಬೇಕಂದ್ರೆ ನೋಡ್ಲಿಲ್ವಾ. ನಾನು ಹೇಳ್ತಿರೋದು ಹಿಂಗೆ ನಮ್ಮ ಗಾಡಿ ಇಲ್ಲದೆ ಹೋದಾಗ, ನಮ್ಮ ಗಾಡಿ ಮನೇಲಿ ಬಿಟ್ಟು ಬಂದಾಗ ಗೈಸ್ ನಾವು ಮುದ್ದೆ ಜೊತೆ ಬಂದ್ವಿ. ಸೊ ನನ್ನ ಗಾಡಿ ಬೇಡ ಅಂತ ನಡ್ಕೊಂಡು ಬರ್ತೀನಿ ಬರ್ತಾನೆ. ಹ್ಞೂ ಇಸ್ಕೊಳ್ಳಿ. ಅದೊಂದು ಆಂಟಿ ನಿಂತಿತ್ತು. ಆ ಆಂಟಿದೂ ನಾಯಿ ಹಂಗೆ ಇತ್ತು, ನಾಯಿ ಇಬ್ಬರು ಹಂಗೆ ಇತ್ತು. ಆ ನಾಯಿ ಹಂಗೆ ಇತ್ತು. ಅದಕ್ಕೆ ಆ ಆಂಟಿನ ಮತ್ತು ನಾಯಿನೂ ಎರಡು ಒಂಥರ ಇಲ್ವಾ ಅಂತ ನೋಡಿ ಗೈಸ್ ಹೆಂಗೆ ಕಿಂಡಲ್ ಮಾಡೋದು. ಪಾಪಮ್ಮ ಸೈಲೆಂಟ್ ಅಂತ ಹೊಡ್ದಿರಾ. ಐಸ್ ಕ್ರೀಮ್ ಬೇಕು ಅಂತ ಅಲ್ಲಿ ಓಡಾಯ್ತಿರೋದು. ಸೊ ಐಸ್ ಕ್ರೀಮ್ ಮಾಡ್ತೀನಿ. ಪಾನಿಪುರಿ ಬೇಕು ಅಂತ ಅಲ್ಲಿ ಓಡಾಯ್ತಿರೋದು ನೋಡಿ. ಮೂತಿ ಹೆಂಗೆ ಮಾಡ್ಕೊಂಡಿರೋದು. ಪಾನಿಪುರಿ ಬೇಕಾ ಗೈಸ್? ಈಗ ಐಸ್ ಕ್ರೀಮ್ ಬರ್ಸೋಕ್ಕಾಗಿದ್ದೀನಿ. ಪಾನಿಪುರಿ ಈಗ ಮುದ್ದು ಬರ್ತಾವೆ, ಟೈಮ್ ಆಗುತ್ತೆ. ಹೊಟ್ಟೆ ಅಲ್ಲ ಅದೇ ಕರ್ಕೊಂಡು ಹೋಗ್ತಿರೋದು. ಮಧ್ಯಾಹ್ನ ಊಟ ಮಾಡೋಣ. ಊಟ ಮಾಡಿಲ್ವಾ? ಆನ್ಸರ್ ಮಾಡು. ಯಪ್ಪ ಏನು ಆ್ಯಕ್ಟಿಂಗ್ ಗೊತ್ತಾಗ ಸಾರು ಸಕ್ಕತ್ ಆ್ಯಕ್ಟಿಂಗ್. ಸರಿ ಯಪ್ಪ ಗೈಸ್ ಮಧ್ಯಾಹ್ನ ನಾನೇ ಊಟ ಮಾಡಲಿಲ್ಲ, ಇವು ಊಟ ಮಾಡಿದ್ಲು. ಸರಿ ಇಬ್ರು ಸೇರ್ಕೊಂಡು ನಾನು ಒಂದು ಪ್ಲೇಟಲ್ಲಿ ಅರ್ಧ ಆಗುತ್ತಾ? ಅಲ್ಲಿ ಕೊಡಿಸ್ತೀನಿ ಬಾ. ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಕೊಡಿಸ್ತೀನಿ, ಆಮೇಲೆ ಕೊಡಿಸ್ತೀನಿ ಬಾ. ದನಗಳ ಜಾತ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಇದರಲ್ಲಿ ಸರ್ಪ್ರೈಸ್ ಪಾಪಮ್ಮಂಗೆ. ಸಾಕಾಯ್ತಾ? ಹಾಂ ಖುಷಿ ಆಯ್ತಾ? ಎಷ್ಟು ಖುಷಿ ಆಯ್ತು? ಪುಷ್ ಮಾಡು ಬಾಮುದು. ಬಾರೋ ಒಂದು ಸ್ನ್ಯಾಪ್ ಬರೋ ನಾನು ಬ್ಲಾಗರ್ ಆದರೆ ಎಷ್ಟು ಖುಷಿ ಆಗ್ಬಿಟ್ಟೈತೆ ಪಾಪಮ್ಮಂಗೆ. ಈಗ ನನಗೆ ಸರ್ಪ್ರೈಸ್ ಆಗುತ್ತೆ. ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಕೊಡ್ಸಲ್ಲ ಅನ್ಕೊಂಡಿದ್ಯಲ್ವಾ? ಆಯ್ತು. ನಾನು ಬೆಳಗ್ಗೆ ಅವಳಿಗೆ ಚಾಕ್ಲೇಟ್ ಅಂದರೆ ತಿನ್ಬೇಕು, ಡೇಟ್ ಪ್ಲಾನ್ ಮಾಡ್ತಾ ಇದೆಯಾ ಏನಕ್ಕೆ ಎಲ್ಲ ಅಂತ ಹೇಳಿದ್ದೆ. ಚಾಕ್ಲೇಟ್ ಇರೋದ್ರಿಂದ ಚಾಕ್ಲೇಟ್ ನನಗಂದಿದ್ದು ಸಿಲ್ಕ್ ಕೊಡಿಸ್ತೀನಿ ಅಂತ. ಗೊತ್ತಿಲ್ಲ ಯಾಕೆ ಇಲ್ಲಿ ಕರ್ಕೊಂಡ್ಬಂದಿರೋದು ಅಂತ. ಆಮೇಲೆ ಅದನ್ನು ಕೊಡಿಸ್ಬೋದು. ಆರ್ಡರ್ ಮಾಡಿದ್ದೀನಿ ಏನು ಬೇಕು ಅಂತ. ಇವತ್ತು ಅವಳು ಚಾಯ್ಸ್. ಇವತ್ತು ಏನು ಬೇಕಾದ್ರೂ ತಿನ್ಬೋದು. ಇವತ್ತು ಹಾಂ ಪಿಜ್ಜಾ ಇಲ್ವಾ? ಈಗ ನಿಮಗೆ ಚಾಕ್ಲೇಟ್ ಆಗಿರೋ ಚಾಕ್ಲೇಟ್ ಏನು ಬೇಕಾದ್ರೆ ಆರ್ಡರ್ ಮಾಡು. ಚಾಟ್ಸ್ ಕೇಳಿದೆ. ಚಾಟ್ಸ್ ಸೊ ಒಟ್ಟಾರೆ ಎಷ್ಟು ಶಾಕ್ ಆದೆ, ಎಷ್ಟು ಸರ್ಪ್ರೈಸ್ ಆದೆ. ಬೆಳಿಗ್ಗೆ ಏನಂತ ಹೇಳಿದೆ ನಾನು, ಯಾಕೆ ಕೊಡ್ಸಲ್ಲ ಅಂದರೆ ಅದನ್ನ ಹೇಳಪ್ಪ. ಆಮೇಲೆ ಅದನ್ನು ಬೈದ್ಬಿಡ್ತಾರೆ ನಿಮ್ಮ ಫಾಲೋವರ್ಸು. ಗೈಸ್ ಇಲ್ಲಿ ಸ್ಕಿನ್ ಇದಾಗುತ್ತೆ ಅಂತ ನಾನು ಬೇಡ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರ ಸರ್ಪ್ರೈಸ್ ಆಗಿ ಕೊಡ್ತೆ. ನನಗೆ ಖುಷಿ ಆದರೆ ಅಷ್ಟು ಸಾಕು. ಖುಷಿ ಆಯಿತಾ?
ಈಗ ನಾನು ತಿನ್ನಿಸ್ತೀನಿ ಇವಾಗ. ಕೊಡು, ನಾನು ತಿನ್ಸೋದು ಫಸ್ಟ್ ಚಾಕ್ಲೇಟ್ ಇವತ್ತು ನಾನಿಗೆ. ಅಯ್ಯೋ ಗೊತ್ತಾಗಿಲ್ಲ ಗೈಸ್ ಇದು. ಹ್ಯಾಪಿ ಚಾಕ್ಲೇಟ್ ಡೇ, ಲವ್ ಯು. ಖುಷಿ ಆಯ್ತಾ? ಏನು 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 ಸರಿ ಮ್ಯಾಮ್. ಮತ್ತು ಕ್ರೇಜಿ ಆಯ್ತಿದ್ದು ಇದ್ರ ನೇಮೇನು? ನ್ಯೂಟೆಲ್ಲಾ ವೇಫಲ್. ಹೋಟೆಲ್ ಫ್ರಿಡ್ಜ್ ಕ್ರೇಜಿ. ನ್ಯೂಟೆಲ್ಲಾ ವೇಫಲ್. ಹಾಂ ಗುಡ್ ಕ್ರೇಜಿ. ಪೇ ಮಾಡಿ ಪಾರ್ಸೆಲ್ಲೇ ಬಿಟ್ಟೋಗಿದ್ದಾರೆ ಅವ್ರು ಯಾರು. ಪಾರ್ಸೆಲ್ಲೇ ತಗೊಂಡಿಲ್ಲ ಅವ್ರು ಯಾರು. ಪಾರ್ಸಲ್ ಮಾಡ್ಕೊಂಡು ಪಾರ್ಸಲ್ ಬಿಟ್ಟೋಗಿದ್ದಾರೆ ನೋಡಿ. ನಮ್ಮ ಬಾಸನ್ನು ತಿಂತಾ ಇದ್ದಾರೆ. ನಾವೀಗ ಬಿಲ್ ಪೇ ಮಾಡಿ ಇಳಿಸ್ಕೊಡುವ ತಿಂತಾನೆ ಅವಳೆ. ನಾಚೆ ಬಂದ್ಬಿಟ್ಟೆ. ಇದ್ರಾಗ ಸ್ಟ್ರಿಕ್ಟಾಗಿ ಡಯಟ್ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಅದು ಅಲ್ಲಿ ಬಿಟ್ಟರೆ ತಿನ್ನಬೇಕು ಅನ್ಸ್ಬಿಡುತ್ತೆ. ಹಂಗಾರು ವೀಡಿಯೋಗೋಸ್ಕರ ಒಂದೇ ಬೈಟ್ ತಿಂದಿದ್ದೀನಿ ನೋಡಿ. ಹೆಂಗೆ ಉರಿಸ್ತಾಳೆ ನನಗೆ ಅಲ್ಲಿ. ಏಯ್ ಬಾ 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 ಬಾ. ಇನ್ನೊಂದು ತೊಗೊಂಡು ತಿಂತಾಳೆ. ಸೊ ತಿನ್ನಲಿ ಅಂತ ಆಚೆ ಬನ್ನಿ. ನನಗೂ ತಿನ್ನಬೇಕು ಅಂತ ಅನಿಸ್ಬಿಡುತ್ತೆ. ಬಟ್ ನಾನು ಸ್ಟ್ರಿಕ್ಟ್ ಡಯಟ್ ಪ್ಲ್ಯಾನ್ ಮಾಡ್ತೀನಿ. ಬಟ್ ಅಂದರೆ ಫುಲ್ ಡಯಟ್ ಏನು ಮಾಡಿಲ್ಲ. ಬಟ್ ಸೊ ನಾಳೆಯಿಂದ ಮಾಡೋದಾಗಲಿ ಅದನ್ನು ಕರೆಕ್ಟಾಗಿರಬೇಕು. ಅರ್ಧಲ್ವಾ? ಆರ್ಟಿಫಿಷಿಯಲ್ ಅನ್ಕೊಬಿಟ್ಟೆ ಇದನ್ನು. ಇಲ್ಲ ಒರಿಜಿನಲ್ಲು ನೋಡೋಕೆ ಆರ್ಟಿಫಿಷಿಯಲ್ ಥರ ಕಂಡುಬಿಡ್ತದೆ. ನನಗೆ ಆರ್ಟಿಫಿಷಿಯಲ್ ಅಂದ್ಕೊಂಡ್ಬಿಟ್ಟೆ. ಸರಿ ಮೇಡಮ್, ಹೀರೋಯಿನ್ ಆಯಿತಾ ಬ್ಯಾಟಿಂಗ್? ಹೊಟ್ಟೆ ಉರ್ಸ್ಕೊತಿಂದಲ್ಲಮ್ಮ ಇವತ್ತು. ಜಾಸ್ತಿ ಹಂಗೆ ಜಾಸ್ತಿ ಫಿಟ್ ಆಗ್ಬಿಡ್ತು. ತಿಂದರೆ ಏನಂತೆ ಬಾ. ಏನು ಸ್ಟ್ರಿಕ್ಟ್ ಡಯಟು ಚಾಕ್ಲೇಟ್ ಕೊಡ್ತಿದ್ದೀನಿ, ಓಕೆನಾ? ಬನ್ನಿಗೆ ಚಾಟ್ಸು ಮುದ್ದು ನಾವು ಏನು ತಿಂದಿಲ್ಲ. ಸೊ ಅದಕ್ಕೆ ಅದೇನು ಚಾಟ್ಸ್ ಇದೆ ಅಂತ ಅಂದು ಬನ್ನಿ. ಈಗ ಇಲ್ಲಿದೆ ಲೊಕೇಶನ್ ಗೊತ್ತಾ? ಬನ್ನಿಗೆ ಚಾರ್ಜ್ ತಿನ್ನಬೇಕು. ಒಂದು ಇಸ್ಕೋ. ಚಾರ್ಜ್ ಬೇರೆ ಕಮ್ಮಿ ಇದೆ. 2 ಪಾಯಿಂಟ್ ಚಾರ್ಜ್ ಇರೋದು. ಫೋನ್ಪೇನೂ ಇದೆ, ವ್ಲಾಗು ಇದೆ. ಇಸ್ಕೋ. ನೀವು ಮಾಮೂಲಿ ಹೊಡಿ ಅಂದವೆ ಎಲ್ಲ ನೋಡೋಣ. ಬಸ್ ಇಲ್ಲಿ ಎಲ್ಲೂ ಇಲ್ಲ ಚಾರ್ಜು. ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿ ಇಸ್ಕೋ ಹೊಡೋದು. ಅಲ್ಲ ಅಂದವೆ ಹಿಂಗೆ ಹೊಡಿ ಚಾರ್ಜ್ ಇಲ್ಲ. ಆದ್ರೂ ಮೇಂಟೈನ್ ಮಾಡ್ಕೊಂಡು ಬಂದು ನೋಡಿ. ಈಗ ಎಲ್ಲಿ ಚಾರ್ಜ್ ತಿನ್ನಬೇಕು ಅಂತ ಅಂದರು. ಇಲ್ಲಿ ಸೂಪರಾಗಿರುತ್ತೆ. ಸೊ ವಡಪ್ಪ ಸಮೋಸ ನೋಡಿ. ಮುಂಚೆ ಹೆಂಗೆ ಹೊಡೋದು ಚಾರ್ಜ್ ಕಾರೆ ಮುಂಚೆ ಹೊಡೋಗ್ಬಿಡ್ತದೆ. ಪಾನಿಪುರಿ ಬೇಡ, ಹೊಡಿತೀನಿ. ಏನು ಮಾಡಬೇಕು? ಆಯಿಲ್ ಫುಡ್ಡು. ಹೆಲ್ತ್ ಮುಖ್ಯಮ್ಮ. ಹೆಲ್ತ್ ಇದಕ್ಕಿಂತ ಅದು ಹೆಲ್ತ್. ಖಾಲಿ ಮಾಡೋದು ಹೊರಡೋಣ ಇವಾಗ. ಈ ಒಂದೇ ಒಂದು ಪಾಯಿಂಟ್ ಚಾರ್ಜರ್ ಐತೆ. ಯಾವ ಸ್ಟಾಪ್ ಆಗೋದು ಗೊತ್ತಿಲ್ಲ. ಈಡು ಸ್ಟಾಪ್ ಆಗೋದು. ಮನೆಗೆ ಹೋಗಿ ಈಟ್ ಮಾಡಬೇಕು. ಪೋಸ್ಟ್ ನಡ್ಕೊಳ್ತು ಮೇಡ. ಎಲ್ಲ ಲಾಂಗ್ ಟೈಮ್ ಎಲ್ಲ ತಿರುಗಿ ಕಾಣೆ ಆಗಿದೆಯಾ? ಹಾಂ ಬರಲಿ. ಯಾಕೆ ಬರ್ತೀವಿ ಜಾಸ್ತಿ ಮನೆಗೆ? ಓದ್ಕೋದು ಎಕ್ಸಾಮಾ ನೋಡಿ ಅಸೆಂಬ್ಲಿಯೋ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಸೊ ಒನ್ಸ್ ಮೋರ್ ಈ ವ್ಲಾಗ್ ನೋಡ್ತೀವಿ ಪಾಪಮ್ಮ ನೀನು. ನಿನಗೆ ಹ್ಯಾಪಿ ಚಾಕ್ಲೇಟ್ ಡೇ, ಲವ್ ಯು ಗೈಸ್. ಇದೇನೋ ನಾನು ವ್ಲಾಗ್ಗೋಸ್ಕರ ಎಲ್ಲ ಅವಳು ಖುಷಿ. ಸೊ ಅದಕ್ಕೋಸ್ಕರ ಓಕೆ. ಲವ್ ಯು. ಟೇಕ್ ಕೇರ್. ಬಾಯ್.